ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ನಾನು ಹಾಕಿರ್ತೀನಿ ಎಂಬ ಭಯ ಇತ್ತು. that she had to start on dialysis. ಮುಂದೆ ಲೈಫ್ ಹೇಗೆ ಏನು ಮಾಡಬೇಕು ಏನು ತೋಚಲಿಲ್ಲ. Her mother-in-law and father-in-law were the only hope. ಒಂದು ಕ್ಷಣ ತುಂಬಾನೇ ಭಯ ಆಯಿತು. Without a wink of her eyes, he accepted. ಈ ಮೇಜರ್ ಸರ್ಜರಿ ಹೇಗಾಗುತ್ತೋ. She couldn't survive the surgery and she passed away. ಎಲ್ಲ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು. ಬಟ್ ಸಡನ್ ಆಗಿ ಸ್ವಲ್ಪ ದಿವಸದ ಹಿಂದೆ ಕಂಟಿನ್ಯೂಸ್ ಆಗಿ ವಾಮಿಟಿಂಗು, ಜ್ವರ, ಭೇದಿ ಶುರು ಆಗಿತ್ತು. ನಾವು ಲೋಕಲ್ ಫಿಸಿಷಿಯನ್ಗೆ ಮೀಟ್ ಆಗಿದ್ವಿ. ಅವರು ಕೆಲವೊಂದು ಬ್ಲಡ್ ಚೆಕಪ್ ನಮಗೆ ರೆಕಮೆಂಡ್ ಮಾಡಿದ್ರು. ಚೆಕಪ್ ಮಾಡಿಸ್ಕೊಂಡು ಬಂದಾಗ ಅದರಲ್ಲಿ ಒಂದು ಅವ್ರಿಗೆ ಕಂಡು ಬಂದಿದ್ದು ಏನಂದರೆ ಕ್ರಿಯಾಟಿನ್ ಲೆವೆಲ್ ತುಂಬ ಹೈ ಇತ್ತು. ಅವರು ಇದನ್ನು ನೋಡಿಬಿಟ್ಟು ನೆಫ್ರಾಲಜಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಅಂತ ನಮಗೆ ಹೇಳಿದರು. Vidyashree Pratinidhi, when she came to our OPD with IgA nephropathy and CKD, she was in disdain pain that she had to start on dialysis. ಅವರು ನನ್ನ ವೈಫ್ಗೆ ತುಂಬ ತರೋಲಿ ಚೆಕ್ ಮಾಡಿದ್ರು. ಮಾಡಿದ್ಮೇಲೆ ಅವ್ರು ಬಯೋಪ್ಸಿ ರೆಕಮೆಂಡ್ ಮಾಡಿದ್ರು ಮಾಡ್ಸೋಕ್ಕೆ. ಬಯೋಪ್ಸಿ ರೆಕಮೆಂಡ್ ಬರೋವರೆಗೂ ತುಂಬ ನಾವು ಹೋಪ್ ಇಟ್ಟಿದ್ವಿ. ಈ ಥರ ನಮ್ಮ ಮನೆಯಲ್ಲಿ ಯಾರಿಗೂ ದೊಡ್ಡ ರೋಗ ಬಂದಿರಲಿಲ್ಲ, ಏನೂ ಆಗಲ್ಲ ಅಂತ ನಾವು ತುಂಬ ಹೋಪ್ಸ್ ಇಟ್ಟಿದ್ವಿ. ಯಾವತ್ತೂ ನಮಗೆ ಈ ಬಯೋಪ್ಸಿ ರಿಪೋರ್ಟ್ ಬಂತು, ನಮಗೆ ನಂಬಿಕೆನೇ ಇರಲಿಲ್ಲ. ಒಂದು ವಾರದವರೆಗೂ ಇದಾಗಿದೇನೋ ನಂಬಿಕೆನೂ ಬರಲಿಲ್ಲ. ಡಯಾಲಿಸಿಸ್ ಅಂತಂದು ಸಜೆಸ್ಟ್ ಮಾಡಿದಾಗ ಸ್ವಲ್ಪ ಹೆದರಿಕೆ ಬಂತು. ನಮ್ಮ ಫ್ಯಾಮಿಲಿನಲ್ಲೂ ಯಾರಿಗೂ ಇಲ್ಲ, ಇದು ಹೇಗೆ ಬಂತು, ಯಾಕೆ ಬಂತು, ಮುಂದೆ ಲೈಫ್ ಹೇಗೆ ಏನು ಮಾಡಬೇಕು ಏನು ತೋಚಲಿಲ್ಲ. ಡಯಾಲಿಸಿಸ್ ಲೈಫ್ ಟೈಮ್ ತುಂಬ ಮಾಡ್ಕೊಂಡು ಬರೋಕ್ಕಾಗಲ್ಲ ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಅವಾಗ ಬೇರೆ ಆಪ್ಷನ್ ಏನಂತ ನಾವು ನೋಡಿದಾಗ ಡಾಕ್ಟರ್ ನಮಗೆ 2 ಮಾರ್ಗ ತೋರಿಸಿದ್ರು. ಒಂದು ಜೀವ ಸಾರ್ಥಕತೆಯಿಂದ ರಿಜಿಸ್ಟ್ರೇಷನ್ ಮಾಡಬೇಕು, ಅದು ಗೌರ್ಮೆಂಟ್ ಆರ್ಗನೈಸೇಷನ್. ಅಲ್ಲಿ ಕ್ಯೂ ಪ್ರಕಾರ ನಮಗೆ ಆರ್ಗನ್ ಡೋನರ್ ಸಿಕ್ಕರೆ ಅದನ್ನು ಕೊಡ್ತಾರೆ. ಪ್ಯಾರಲಲ್ಲಿ ಅವ್ರು ಏನು ರೆಕಮೆಂಡ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಬ್ಲಡ್ ಲೈನಲ್ಲಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಡೋನರ್ ಇದ್ದರೆ ಅದನ್ನು ನೀವು ಟೆಸ್ಟ್ ಮಾಡಿಸಿ, ಅದರಲ್ಲಿ ಸಿಕ್ಕರೂ ಇನ್ನೂ ತುಂಬ ಈಸಿಯಾಗಿ ನಾವು ಟ್ರಾನ್ಸ್ಪ್ಲಾಂಟನ್ನು ಕೈಗೊಳ್ಬೋದು ಅಂತ ಹೇಳಿದರು. ಸೊ ಯಾರಾದರೂ ಮನೇಲಿ ಡೊನೇಟ್ ಮಾಡಬೇಕಂತ ಹೇಳಿದಾಗ ಫಸ್ಟ್ ವಿದೇಶಿ ಅವ್ರ ತಾಯಿ ಮುಂದೆ ಆದರೂ ಕೊಡೋಕ್ಕೆ, ಬಟ್ ಅವರು ಹೆಲ್ತ್ ಚೆನ್ನಾಗಿಲ್ಲದೆ ಇರೋ ಕಾರಣಕ್ಕೆ ಅವ್ರು ಕೊಡೋಕ್ಕಾಗಲಿಲ್ಲ. Her mother-in-law and father-in-law were the only hope. Mother-in-law, however, agreed to do the transplant, but unfortunately, she was diagnosed with a rare kind of a sarcoma of the muscles. We did a surgery for that. She couldn't survive the surgery and she passed away. At her nth moment, she called her husband, Sudhindra Pratinidhi, and told him, this daughter-in-law is our own daughter. So it is your responsibility to make her live her life. ಅದಾದಮೇಲೆ ನಮ್ಮ ತಂದೆಯವರು ಕೊಡೋಕ್ಕೆ ಮುಂದಾದರು. ಅವರು ಚೆಕಪ್ ಮಾಡಿಸಿದಾಗ ಎಲ್ಲ ಪ್ಯಾರಾಮೀಟರ್ಸ್ ಅವ್ರು ಮ್ಯಾಚ್ ಆಗ್ತಾ ಇತ್ತು. Mr. Sudhindra Pratinidhi, a diabetic, a hypertensive, he had undergone CABG open heart surgery 1.5 years ago, and on evaluation 1 year ago, he was diagnosed with CA prostate. He underwent a robotic prostatectomy, post which he recovered really well, and then we put this proposal to him that we have to do transplant with he being a donor. Without a wink of our eyes, he accepted and told, I want to give the kidney. ಯಾವಾಗ ಎಲ್ಲ ಪ್ಯಾರಾಮೀಟರ್ಸ್ ಮ್ಯಾಚ್ ಆಯಿತು, ವಿ ಕ್ಯಾನ್ ಪ್ರೊಸೀಡ್ ಫಾರ್ ದ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದರು. ಆ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ ತಕ್ಷಣ ಒಂದು ಕ್ಷಣ ತುಂಬಾ ಭಯ ಆಯಿತು. ಈ ಮೇಜರ್ ಸರ್ಜರಿ ಹೇಗಾಗುತ್ತೋ, ನಾವು ಅವ್ರು ಹೇಗಿರ್ತಾರೋ ನಾವು ಹೇಗಿರ್ತೀವೋ ಅಂತಂದು ಸ್ವಲ್ಪ ಭಯ ಆಯಿತು. ಬಟ್ ಅರುಣ್ ಸರ್ ಅವ್ರ ಟೀಮು ತುಂಬಾ ಕಾನ್ಫಿಡೆನ್ಸ್ ಕೊಟ್ಟರು. ಬೈ ಡೇ 1 ನೀವು ಆರಾಮಾಗಿರ್ತೀರಾ, ನೀವು ಎಲ್ಲ ಚಿಂತೆನೂ ಬಿಡ್ಬೋದು, ನಿಮ್ಮ ಮನೆಯಲ್ಲಿ ನಾರ್ಮಲ್ ಮೆಂಬರ್ ಆಗಿ ನೀವು ಆರಾಮಾಗಿರ್ಬೋದು ಮುಂದೆ ಅಂತಂದು ತುಂಬಾ ಕಾನ್ಫಿಡೆನ್ಸ್ ಬೆಳೆಸಿದ್ರು. When we decided to do this transplant, it was divinity at its heights, because a 74-year-old father-in-law who's survived a heart attack, who has survived CA prostate, and who's a diabetic and a hypertensive, donated his kidney without hesitation and without a moment of thought. After a state committee approval, we did the transplant successfully, and within 7 days, recipient had a creatinine of 0.8. He was discharged after 3 days. He has recovered really well. The grit and determination of Mr. Sudhindra Pratinidhi is a stone and a golden stone in telling the public how a father-in-law has given his kidney and made sure that his daughter-in-law lives a life without dialysis. ಈಗ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ನನಗೆ 3 ವೀಕ್ಸ್ ಆಗಿದೆ. ನಾನು ತುಂಬ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಸೊ ಐ ಆಮ್ ರಿಯಲಿ ವೆರಿ ವೆರಿ ಥ್ಯಾಂಕ್ಫುಲ್ ಟು ಮೈ ಫಾದರ್ ಇನ್ ಲಾ. ನಮ್ಮ ತಂದೆಯಾಗಿ ನನಗೆ ಹೊಸ ಜೀವನದಾನ ಮಾಡಿದ್ದಾರೆ. ವೆರಿ ಥ್ಯಾಂಕ್ಫುಲ್. ಆಪರೇಷನ್ ಆದಮೇಲೆ ನಾನು ಹಾಕಿರ್ತೀನಿ ಎಂಬ ಭಯ ಇತ್ತು. ಈಗ ಹೀಗೆ ಅನಿಸ್ತದೆ ಅಂದರೆ ಮೊದಲು ಹೇಗಿದ್ದೆ ಅದೇ ತಾನೇ ಇದ್ದೀನಿ. ನಾನು ಕಿಡ್ನಿ ತೆಗೆದಿದ್ದಾರೆ ಎಂಬುದೇ ನನಗೆ ಗೊತ್ತಾಗಿಲ್ಲ. ನಾನು ಅರುಣ್ ಕುಮಾರ್, ಡಾಕ್ಟರ್ ಪ್ರಶಾಂತ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ. The medical fraternity, we salute this father-in-law for being the miracle in life of both the couple, Vidyashree and her husband.
Vijayendra. And at Sparsh Hospital, we have all the potential and all the infrastructure to do complicated transplants and give new hope. ಸೊ ಈ ಒಕೇಶನ್ ಅಲ್ಲಿ ನಾನು ಡಾಕ್ಟರ್ ಅರುಣ್ ಸರ್, ಡಾಕ್ಟರ್ ಪ್ರಶಾಂತ್ ಸರ್ ಅಂಡ್ ಎಂಟೈರ್ ಸ್ಪರ್ಶ್ ಯಶವಂತಪುರ ಟೀಮಿಗೆ ತುಂಬಾ ಧನ್ಯವಾದಗಳು ಹೇಳ ಬಯಸುತ್ತೇನೆ.